ಏನು ಆಕ್ಸಿಡೆಂಟ್ ಇಲ್ಲ. ಓಕೆ, ದೊಡ್ಡ ಆಕ್ಸಿಡೆಂಟ್. ಏನು ಆಟಗಳಾಡ್ತಾವೆ ನೋಡಿ ಅವನು ಸ್ಕೂಟಿ ಐತೆ. ಸೊ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅಖಿಲ್. ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ, ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ನನಗೆ ಆಫೀಸಲ್ಲಿ ಒಂದು 3 days ಲೀವ್ ಕೊಟ್ಟರು. ಸೊ ಏನಕ್ಕೆ ಸುಮ್ಮನೆ ತುಂಬ ಅಂದರೆ ಡೈಲಿ ಕೆಲಸ ಅದು ಇದು ಅಂದ್ಕೊಂಡು ಸ್ಟ್ರೆಸ್ ಆಗಿಬಿಟ್ಟಿದೆ. ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಹೋಗ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ಇದೆ. ಟೈಮ್ ಬಂದುಬಿಟ್ಟು ಇವಾಗ ಒಂದು 5:30 ಆಯಿತು. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಂತ. ಸೊ ಇದೇನು ಪ್ಲ್ಯಾನ್ ಇಲ್ಲ, ಹೋಗಿದ್ದೆ ಎಲ್ಲಾದರೂ ರೂಮ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಸೊ ಅದಾದಮೇಲೆ ನಾಳೆ ಎಲ್ಲಾದರೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ, ನಾಳಿದ್ದು ಫುಲ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಅದಾದಮೇಲೆ ನಾಳಿದ್ದು ನೈಟು ಬ್ಯಾಂಗ್ಳೂರು ರಿಟರ್ನ್ ಆಗಬೇಕು. ಅದು ಪ್ಲ್ಯಾನು. ಬನ್ನಿ, ಪ್ಲ್ಯಾನಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ. ಸೊ ನಾವಿವಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೀವಿ. ಇಲ್ಲಿಂದ ಒಂದು ನೈಸ್ ರೋಡ್ ಸಿಗುತ್ತೆ. ನೈಸ್ ರೋಡ್ ಹತ್ಬಿಟ್ರೆ ಸ್ಟ್ರೈಟ್ ನೆಲಮಂಗಲ, ಅಲ್ಲಿಂದ ತುಮಕೂರು ರೋಡು, ಮಂಗಳೂರು ರೋಡು, ಒಂದೇ ರೋಡ್ ಹೈವೇಲಿ ಚಚ್ಕೊಂಡು ಹೋಗ್ಬಿಡ್ಬೋದು. ಓಕೆ ಬನ್ನಿ ಹೋಗೋಣ. ಸೊ ಇದು ಬಂದ್ಬಿಟ್ಟು ನೈಸ್ ರೋಡ್ ಎಂಟ್ರಿ. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಫುಲ್ ನೈಸ್ ರೋಡ್ ಇರುತ್ತೆ. ಇದಕ್ಕೊಂದು 75-100 ಏನೋ ಟೋಲ್ ಕಟ್ಟಬೇಕು. ಆ ಟೋಲ್ ಕಟ್ರೆ ಎಂಟ್ರಿ ಇರುತ್ತೆ ಇದಕ್ಕೆ. ನಾವು ಸಿಟಿಯಲ್ಲಿ ಹೋಗ್ಬೋದಿತ್ತು, ಬಟ್ ಸಿಟಿಯಲ್ಲಿ ಹೋದರೆ ಹೆವಿ ಟ್ರಾಫಿಕ್ಕು. ಇವಾಗ ಸಂಜೆ ಆಗ್ತಾ ಬಂತಲ್ವ, ಅದು ಬೇರೆ ಫ್ರೈಡೇ ಇವತ್ತು, ಹೆವಿ ಟ್ರಾಫಿಕ್ ಇರುತ್ತೆ. ಅದ್ರ ಬದಲು ಹೋದರೆ 500 ರೂಪಾಯಿ ಹೈವೇಲಿ ಹೊಟ್ಟೋಗೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೋಗೋಣ. ಹೊಟ್ಟೆ ಬೇರೆ ಹೆವಿ ಹಸಿತಾ ಇದೆ, ಎಲ್ಲಾದರೂ ಊಟ ಮಾಡ್ಕೊಂಡು ಹೊರಡಬೇಕು. ವಯಸ್ಸಿ ನೈಸ್ ರೋಡಲ್ಲಿ ನಾವೇ 110 ರೂಪಾಯಿ ಟೋಲ್ ಕೊಟ್ಟು ಬಂದು ಏನಾದರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ಇಮಿಡಿಯೇಟ್ ಫೈನು. ಇಲ್ಲಿ ಅಲ್ಲಲ್ಲಿ ಕ್ಯಾಮರಾಸ್ ಇರ್ತವೆ, ಎಲ್ಲಿರ್ತವೆ ಹೇಳೋಕ್ಕಾಗಲ್ಲ, ಬಟ್ ಕ್ಯಾಮರಾಸ್ ಇರ್ತವೆ. ಆ ಕ್ಯಾಮ್ರಲ್ಲಿ ಆಟೋ ಕ್ಯಾಪ್ಚರ್ ಆಗುತ್ತೆ ನಾವು ಸ್ಪೀಡ್ ಚೆಕ್ ಮಾಡಿ. ನಾವೇನಾದ್ರು 80+ ಇದ್ದರೆ ಆಟೋಮೆಟಿಕ್ ಫೈನ್ ಬಿದ್ದೋಗುತ್ತೆ ನಮ್ಮ ಗಾಡಿ ಮೇಲೆ. ಯಾವ ರೂಲ್ ಗುರು ಇದು? ಸಿಟಿಯಲ್ಲಿ ಹೋದ್ರೆ ಟ್ರಾಫಿಕ್ ಇರುತ್ತೆ ಅಂತ ಈ ರೋಡಾಗಿ ಬಂದರೆ, ಇಲ್ಲಿ ನೋಡಿ ರೋಡ್ ಹೆಂಗೆ ಬ್ಲಾಕ್ ಆಗಿದೆ. ಈ ರೋಡ್ ಸಾಮಾನ್ಯವಾಗಿ ಬ್ಲಾಕ್ ಆಗಲ್ಲ. ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ಸು ಇಲ್ಲ ಅಂದರೆ ಏನಾದ್ರು ಆಗಿದ್ರೆ ಮಾತ್ರನೇ. ಏನಾಗೈತೋ ಗೊತ್ತಿಲ್ಲ, ತುಂಬ ಇದೆ ಟ್ರಾಫಿಕಲ್ಲಿ ಇದ್ದೀವಿ. ವಾಯ್ಸ್ ಅಲ್ಲಿ ನೋಡಿ, ಅಲ್ಲೇನೋ ಆಕ್ಸಿಡೆಂಟ್ ಆದಂಗಿದೆ, ಅದಕ್ಕಂತಾನೆ ಫುಲ್ ರೋಡ್ ಬ್ಲಾಕು. ಏನು ಆಕ್ಸಿಡೆಂಟ್ ಇಲ್ಲ. ಓಕೆ, ದೊಡ್ಡ ಆಕ್ಸಿಡೆಂಟೇ. ಓಕೆ ಬನ್ನಿ, ರೋಡ್ ಇವಾಗ ಖಾಲಿ ಇದೆ. ಇಲ್ಲೇ ಟೈಮ್ ಹೋಗೋಯ್ತು. ನಾನು ಯಾವಾಗ ಹೋಗೋದು ಏನೋಪ್ಪ. ಟೈಮ್ 6 ಗಂಟೆ ಆಯಿತು. ಸನ್ಸೆಟ್ ನೋಡಿ ಚೆನ್ನಾಗಾಗ್ತಾಯಿದೆ. 40 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ ನಮ್ಮ ರೈಡಲ್ಲಿ. ಇನ್ನು 40 ಮಾಡಿರೋದು, ಇನ್ನೂ 250 ಕಿಲೋಮೀಟರ್ಸ್ ಇದೆ. ಮುಂದೆ ಒಂದು ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಕಂಪ್ಲೀಟ್ ಮಂಗಳೂರಿಗೂ ಹೈವೇನೆ. ಸೊ ಎಲ್ಲಾದರೂ ಊಟ ಮಾಡಿಕೊಂಡು ಗಾಡಿ ಅವನು ಕೊಟ್ಬಿಡ್ತೀನಿ. ಸ್ವಲ್ಪ ನಿದ್ದೆ ಬರೋ ಥರ ಇದೆ. ಒಂದು 100 ಕಿಲೋಮೀಟ್ರ್ ನೋಡ್ಸ್ಮೇಲೆ ಆಮೇಲೆ ನಾನು ತೊಗೊತೀನಿ. ಓಕೆ ಬನ್ನಿ, ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ. ಗೈಸ್, ಊಟ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಗೌಡ್ರ ಮನೆ ಬಿರಿಯಾನಿ ಅಂತೈತೆ. ಸೊ ಗೈಸ್, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೊ ಮಂಗಳೂರು ಹೈವೇ ರೀಚ್ ಆದರೆ, ಸೊ ಇಲ್ಲಿಂದ 212 ಕಿಲೋಮೀಟ್ರ್ ತೋರಿಸ್ತಿದೆ ನಮ್ಮ ಡೆಸ್ಟಿನೇಷನ್ಗೆ. ನೈಟು 10:45 ಹೋಗಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. 3.5 hours ಜರ್ನಿ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗೋಯ್ತು. ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ. ಸೊ ಇಲ್ಲಿಂದ ಕಂಪ್ಲೀಟ್ ಹಾಸನವರೆಗೂ ಹೈವೇನೆ. ಸೊ ಹಾಸನಲ್ಲಿ ಒಂದು ರೈಟ್ ತೊಗೋಬೇಕು, ಅದು ಆಮೇಲೆ ಚಿಕ್ಕಮಂಗ್ಳೂರು ರೀಚ್ ಆಗುತ್ತೆ.
ಸೊ ಫುಲ್ ಹೈವೇಯಿಂದ ಸೊ ಕಂಪ್ಲೀಟ್ ಹೈವೇ ಇದ್ರೆ ಏನು ಗೊತ್ತಾ ಅಡ್ವಾಂಟೇಜು, ಒಂದು ಮೈಲೇಜ್ ಸಿಗುತ್ತೆ, ಆಮೇಲೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ಬೋದು. ಗೇರ್ ಡೌನ್ ಮಾಡಬೇಕು, ಗೇರ್ ಅಪ್ ಮಾಡಬೇಕು ಅನ್ನೋ ಚಿಂತೆನೇ ಇರಲ್ಲ. ಮತ್ತು ಟೋಲ್ ಇದೆ, ಮತ್ತು ಟೋಲ್ ಕೂಡ ಇದೆ, ಬಟ್ ಟೋಲ್ ನಮಗೆ ಪೇ ಮಾಡಿಸ್ಕೊಳ್ಳಲ್ಲ ಬೈಕ್ಸ್ಗೆ, ಓನ್ಲಿ ಫಾರ್ ಕಾರ್ಸು ಮತ್ತು ಬಿಗ್ ವೆಹಿಕಲ್ಸ್ ಮಾತ್ರನೇ. ಸೊ ನಮಗೆ ಟೋಲ್ ಚಿಂತೆ ಏನಿರಲ್ಲ. ಓಕೆ ಬನ್ನಿ, ಆದಷ್ಟು ಬೇಗ ಹೋಗೋಣ. ಒಂದು 80-90 ಎಲ್ಲ ಕ್ರೂಸ್ ಮಾಡ್ತಾ ಇದ್ದೀನಿ ಗೈಸ್. ಟೈಮ್ ಬಂದ್ಬಿಟ್ಟು 7:19 ಆಗಿದೆ. ಅಯ್ಯೋ ಎವ್ರಿ ಚಳಿ ಆಗ್ತಿದೆ ಗುರು. ನಾನು ಒಳಗಡೆ ಒಂದು ಟೀ-ಶರ್ಟು ಮೇಲೆ ಒಂದು ಅಪ್ಪರ್ ಹಾಕಿದ್ದೀನಿ, ಆದರೂ ಕೂಡ ಎವ್ರಿ ಚಳಿ ಆಗ್ತಿದೆ. ಹೈವೇ ಇದ್ರೂ ಕೂಡ ಅಕ್ಕಪಕ್ಕ ಫುಲ್ ಕಾಡೆ ಐತೆ. ಇವಾಗ ನಾವು ಕುಣಿಗಳ ಹತ್ತತ್ರ ಇದ್ದೀವಿ. ಇನ್ನು ನಮಗೆ 183 ಕಿಲೋಮೀಟ್ರ್ ತೋರಿಸ್ತಾ ಇದೆ ಡೆಸ್ಟಿನೇಷನ್ಗೆ. ಚಳಿದಲ್ಲಿ ಆಗ್ತಾ ಇಲ್ಲ, ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಟೀ ಕುಡಿಬೇಕು ಅನ್ಸಿದೆ, ಬಟ್ ಟೈಮ್ ಓವರ್ ಆಗಿಬಿಡುತ್ತೆ ನಿಲ್ಸಿದ್ರೆ. ನಾನ್ ಸ್ಟಾಪ್ ಹೋಗೋಣ ಅಂತ ಪ್ಲ್ಯಾನು, ಆದರೆ ಅದೇನಾಗುತ್ತೋ ನೋಡೋ. ನೈಟ್ ಜರ್ನಿ ಮಾಡೋರು ಹೈವೇಲಿ ಲಾರಿ ಹತ್ರ ಮಾತ್ರ ಬೇಜಾನ್ ಹುಷಾರಾಗಿರ್ಬೇಕು. ಅವರು ಸಡನ್ ಆಗಿ ರೈಟ್ ತಗೊಂತವ್ರೆ, ಸಡನ್ ಆಗಿ ಟರ್ನ್ಸ್ ಮಾಡ್ತವ್ರೆ. ಇವತ್ತು ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಬನಶಂಕರಿಗೆ ಅಂತ ಹೋಗ್ತಾ ಇದ್ದೆ. ಸೊ ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ ಫ್ರೆಂಡ್ ಜೊತೆ. ನನ್ನ ಪಾಡಿಗೆ ನಾನು ಸಿಗ್ನಲ್ ಬಿಟ್ಟರು, ಸಿಗ್ನಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಸಿಗ್ನಲ್ ಸ್ವಲ್ಪ ಮುಂದೆ ಬಂದ ಪೊಲೀಸ್ ಅವರು ಅಡ್ಡ ಹಾಕಿದ್ರು. ನಾನು ನಿಲ್ಸಪ್ಪ, ನಿಲ್ಸಿದ್ರು. ಡ್ರೈವಿಂಗ್ ಲೈಸೆನ್ಸ್ ಕೊಡು ಅಂದರು. ಸರಿ ಆಯ್ತು ತೋರಿಸ್ದೆ. ಡಿಜಿಲಾಕರ್ಲ್ಲಿ ತೋರಿಸ್ದೆ, ಯಾಕಂದರೆ ನಾನು ಕ್ಯಾರಿ ಮಾಡೋಲ್ಲ ಫಿಸಿಕಲ್ ಆಗಿ ಯಾವಾಗೂ. ಸೊ ಡಿಜಿಲಾಕರ್ಲ್ಲಿ ಏನಿದೆಯೋ ಅದು ತೋರಿಸ್ದೆ. ಅದಾದಮೇಲೆ RC ಕಾರ್ಡ್ ತೋರಿಸೋ ಅಂದರು, ಅದನ್ನು ಕೂಡ ನಾನು ಮೊಬೈಲಲ್ಲಿ ತೋರಿಸ್ದೆ. ಆಮೇಲೆ ಇನ್ಶೂರೆನ್ಸ್ ಎಲ್ಲಪ್ಪ ಅಂದರು. ಇನ್ಶೂರೆನ್ಸ್ ಪೇಪರ್ಸ್ ಹತ್ರ ಇದ್ದಿಲ್ಲ, ಬಟ್ ಇನ್ಶೂರೆನ್ಸ್ 5 years ಇತ್ತು ನನ್ನ ಗಾಡಿದು. ಅದು ಅಂದ್ಬಿಟ್ಟು ಶೋರೂಮಲ್ಲಿಂದನೇ ಕೊಡ್ತಾರೆ. ನಂದು ಇನ್ನೂ 3 ವರ್ಷ ಆಗಿರೋದು ಗಾಡಿ, 5 years ಇತ್ತು ನಂದು. ಸೊ ಅವ್ರು ಚೆಕ್ ಮಾಡಿದಾಗೆ ಬಂತು, ಎಲ್ಲ ಇತ್ತು. ಅವ್ರು ಏನೋ ಒಂದು ಹಾಕ್ಬೇಕಲ್ವಾ, ಅದಕ್ಕೆ ನಾನು ಗಾಡಿಗೆ ಫಾಗ್ ಲೈಟ್ಸ್ ಇನ್ಸ್ಟಾಲ್ ಮಾಡಿದ್ದೆ. ಆ ಫಾಗ್ ಲೈಟ್ ನೋಡ್ಬಿಟ್ಟು ಇದೆಲ್ಲ ಹಾಕಂಗಿಲ್ಲ, ಇದು ಇಲ್ಲೀಗಲ್ಲು, ಅಫೆನ್ಸ್ ಇದು ಅಂತ ಹಾಕ್ಬಿಟ್ಟು. ನನಗೆ ಗೊತ್ತಿರಲಿಲ್ಲ ಅಫೆನ್ಸ್ ಅಂತ. ಇವಾಗ ನೋಡಿ, ಇದು ಬಂದ್ಬಿಟ್ಟು LED ಹಾಕಿರೋದು, ನಾನು LED ಲೈಟ್ಸ್ ಹಾಕ್ಸಿರೋದು. ನಾನು ಆಫ್ ಮಾಡಿದ್ರೆ ಏನಂದರೆ ಏನೂ ಕಾಣಿಸಲ್ಲ, ಆನ್ ಮಾಡಿದ್ರೆ ಇಷ್ಟು ಕಾಣಿಸುತ್ತೆ. ಜಾಸ್ತಿ ಏನು ಬರಲ್ಲ, ಕಾರಲ್ಲಿ ಬರೋದಕ್ಕಿಂತ ಒಂದು ಅರ್ಧ ಬರುತ್ತೆ ಅಷ್ಟೇ. ಅಷ್ಟಕ್ಕೆ ಅಫೆನ್ಸ್ ಇದು, 1500 ರೂಪಾಯಿ ಫೈನ್ ಕಟ್ಟು ಅಂದರು. ನನಗೆ ಒಂದು ಕಡೆ ಶಾಕ್ ಆಯಿತು. ಆಮೇಲೆ ನಾನು ಸರ್ ಕೇಳಿಬಿಟ್ಟೆ, ಸರ್ ನನ್ನ ಗಾಡಿದು ಸ್ಟಾಕ್ ಹೆಡ್ಲೈಟ್ ಏನೂ ಕಾಣಿಸ್ತಾ ಇಲ್ಲ, ಅದಕ್ಕೆ ನೈಟ್ ಡ್ರೈವ್ ಮಾಡ್ತೀನಿ ತುಂಬ, ಅದಕ್ಕೋಸ್ಕರ ನಾನು LED ಲೈಟ್ಸ್ ಹಾಕ್ಸಿದ್ದೀನಿ ಅಂತ. ಒಪ್ಪೇ ಇಲ್ಲ ಗುರು ಅವರು. ಇಲ್ಲ ನೀನು ಪೇ ಮಾಡಲೇಬೇಕು ಅಂದರು. ಸರಿ ಆಯಿತು, ನನ್ನ ಹತ್ರ ಅಮೌಂಟ್ ಬೇರೆ ಇವಾಗ ಇಮಿಡಿಯೇಟಾಗಿ ಇದ್ದಿಲ್ಲ. ಸೊ ನಾನು ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡ್ತೀನಿ ಅಂತ ನಾನು ಅವ್ರು ಸರಿ ಆಯಿತು ಪೇ ಮಾಡ್ತೀನಿ ಅಂತ ಅವ್ರು ಫೈನ್ ಹಾಕಕ್ಕೆ ಕೇಳ್ದೆ ನಾನು. ಅಂದರೆ ಅವ್ರ ಜಾಬ್ಗೆ ಅಂತೂ ಕೊಡಬೇಕು, ಫೈನ್ ಹಾಕ್ರಿ ನಾನು ಪೇ ಮಾಡ್ತೀನಿ ಇಮಿಡಿಯೇಟಾಗಿ ಅಂತ ಹಾಕಕ್ಕೆ ಹೇಳಿದೆ. ಸೊ ಅವ್ರು ಹಾಕಿದ್ರು, ಮಷೀನಲ್ಲಿ ಸ್ಕ್ಯಾನರ್ ಕೊಟ್ಟರು, ನಾನು ಪೇ ಮಾಡಿದ್ರೆ ಪೇ ಆಗ್ತಿಲ್ಲ. ಕ್ರೆಡಿಟ್ ಕಾರ್ಡ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ದಿಸ್ ಮರ್ಜೆಂಟ್ ಅಂತ ಬಂತು. ನನ್ನ ಹತ್ರ ಇಮಿಡಿಯೇಟಾಗಿ ಇಲ್ಲ ಅಮೌಂಟು. ನಾನು ಕೂಲಾಗೆ ಮಾತಾಡಿದೆ ಲಾಸ್ಟ್ವರೆಗೂ. ಅದಾದ್ಮೇಲೆ ಇಲ್ಲ ನೀನು ಗಾಡಿ ಸೀಸ್ ಮಾಡ್ತೀನಿ, ಒಂದು ಕೋಟಲ್ಲಿ ಬಿಡಿಸ್ಕೊಂಡು ಹೋಗು, ಅದು ಇದು ಮಾತಾಡ್ಬಿಟ್ರು. ನನಗೊಂದು ಕಡೆ ಬೇಜಾರಾಗೋಯ್ತು. ಅದಾದಮೇಲೆ ಹೇಳಿದೆ, ಸರ್ ಗಾಡಿ ಸೀಸ್ ಮಾಡೋಂಗಿಲ್ಲ, ನಾನು ಸ್ವಲ್ಪ ಎಮರ್ಜೆನ್ಸಿಯಿಂದ ಆಚೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ನೀವೇನಿದ್ರು ಗಾಡಿ ಮೇಲೆ ಫೈನ್ ಹಾಕಿ ನಾನು ಕ್ಲಿಯರ್ ಮಾಡ್ಕೊತೀನಿ ಸರ್, ನಮ್ಗೆ ಗೊತ್ತು ಅಂತೆ. ಇಲ್ಲ ಆಗೋದೇ ಇಲ್ಲ, ಗಾಡಿ ಸೀಸ್ ಮಾಡು ಅಂತ ಹೇಳ್ತಿದ್ದಾರೆ. ಕೀ ಕಿತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನನಗೊಂಥರ ಕೋಪ ಬಂದ್ಬಿಟ್ಟು, ಸರ್ ಫಸ್ಟ್ ಆಫ್ ಆಲ್ ನೀವು ಕೀನೇ ಕಿತ್ಕೊಳ್ಳೋಂಗಿಲ್ಲ, ಆ್ಯಂಡ್ ನೀವು ರೂಲ್ಸ್ ನಿಮಗೂ ಗೊತ್ತು ನಮಗೂ ಗೊತ್ತು, ಸುಮ್ಮನೆ ಕಾಮಾಗಿ ಮಾತಾಡಿ ಸರ್. ನಿಮ್ದೇನಿದೆಯೋ ಅದು ಫೈನ್ ಹಾಕಿ ನಾನು ಕಟ್ಕೊತೀನಿ, ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಕಟ್ಕೊತೀನಿ, ನನ್ನ ಗಾಡಿ ಮೇಲೆ ಹಾಕಿ ನಿಂಗೆ ಡೀಲ್ ಏನೇನೆಲ್ಲ ಪ್ರೊವೈಡ್ ಮಾಡ್ತಾಯಿದ್ದೀನಿ, ಫೈನ್ ಹಾಕಿ ಸರ್ ಅಂದೆ. ಆಗೋದೇ ಇಲ್ಲ, ನೀನು ಕಟ್ಟಲೇಬೇಕು. ಸರಿ ಫೈನ್ ಹಾಕ್ತೀನಿ, ನೀವು ಒರಿಜಿನಲ್ RC ಒರಿಜಿನಲ್ DL ಕೊಡು ಅಂದರು. ಸರ್ ಯಾವುದೂ ರೂಲ್ ಇಲ್ಲ ಆ ಥರ, ನಿಮ್ಮ ಡಿಜಿಲಾಕರಲ್ಲಿ ವೆರಿಫೈಡ್ ಅದೆಲ್ಲ ಗೌರ್ಮೆಂಟ್ ಆ್ಯಪು, ಸೊ ಡಿಜಿಲಾಕರಲ್ಲಿ ತೋರಿಸ್ರೆ ಸಾಕು ಅಂತ ಹೇಳಿದೆ. ಅವ್ರು ಅದಕ್ಕೂ ಹೈರೇಟ್ ಆಗಿಬಿಟ್ಟು ಆಗೋದೇ ಇಲ್ಲ ಅಂದರು. ಆ ವಾಯ್ಸ್ ರೆಕಾರ್ಡಿಂಗ್ ಇರಬೇಕು, ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿದರೆ, ವೀಡಿಯೋ ಮಾಡಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡ್ದಂಗಿದ್ದೀನಿ. ಅಲ್ಲ ಸರ್, ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟ್ ಆಗ್ತಿಲ್ಲ, ಓಕೆನಾ? ನಿಮ್ದು ಮರ್ಚೆಂಟ್ ಅಕೌಂಟ್ ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟ್ ಆಗ್ತಿಲ್ಲ. ನನಗೆ ಫೈನ್ ಹಾಕಿ ಕೊಡಿ, ನನಗೆ ಇಮಿಡಿಯೇಟಾಗಿ ಅಮೌಂಟ್ ಇರಲ್ಲ. ಒಂದು ನಿಮಿಷ ರೀ. ಯಾವುದು
ನಿನಗೆ ಇನ್ನೂ ಹೌದೇ ಸರ್ ಕಮ್ಮಿ ಮಾಡ್ತೀನಿ, ಬೇಕಾದ್ರೆ 500 ರೂಪಾಯಿ ಸರ್ ಕಮ್ಮಿ ಮಾಡಬೇಕಾಗಿಲ್ಲ. ನಂಗೆ ಎಷ್ಟು ಫೈನ್ ಇದೆ ನಾನು ಕಟ್ಕೊಂತೀನಿ. ಅದು ಫೈನ್ ಹಾಕಿ ಗಾಡಿ ಮೇಲೆ. ಯಾಕೆ ಸರ್ ಆಗಲ್ಲ? ರೂಲ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಒಂದು ನಿಮಿಷ, ಗಾಡಿ ಇಲ್ಲೇ ಐತೆ ಓಡೋಗ್ತಿಲ್ಲ. ನಮ್ಗೆ ಇವಾಗ ಎಮರ್ಜೆನ್ಸಿ ಐತೆ. ಸರಿ, ನಾ ಎಮರ್ಜೆನ್ಸಿ ಹೋಗ್ಬೇಕು, ನಾವು ದೂರ ಹೋಗ್ಬೇಕು. ಹೌದು, ಡಿಎಲ್ ತೋರಿಸ್ತಾ ಇಲ್ಲ. ಡಿಜಿ ಲಾಕರ್ ಯಾವ್ದು ಅಕ್ಸೆಪ್ಟ್ ಇಲ್ಲ ಅಂತ ಯಾವ ರೂಲ್ ಇದೆ ಸರ್? ಅಕ್ಸೆಪ್ಟ್ ಇಲ್ಲ ನನಗೆ. ಡಿಜಿ ಲಾಕರ್ ವೆರಿಫೈ ನಿಮಗೆ ಕೇಸ್ ಹಾಕಕ್ಕೆ ಅಕ್ಸೆಪ್ಟ್ ಇದೆ. ಹೌದು, ಅದೇ ಹಾಕಿ ನಾನು ಹೇಳ್ತಾ ಇರೋದು, ಅದೇ ಕೇಸ್ ಹಾಕಿ. ಆಯ್ತು ಸರ್, ಇವಾಗ ನಿಮ್ಗೂ ರೂಲ್ ಗೊತ್ತು, ನಮ್ಗೂ ಗೊತ್ತು ಕೇಸ್ ಸರ್. ಆಗಂಟ ಸುಮ್ಮನೆ ಇರೋ, ಒಂದು ನಿಮಿಷ ನಿಂತ್ಕೋ. ಅಂದ್ಬಿಟ್ಟು ನೀವು ಸರ್ ಎಮರ್ಜೆನ್ಸಿ ಡಿಸಿಷನ್ ನಾವು ಹೋಗಕ್ಕಾಗಲ್ಲ. ಎಮರ್ಜೆನ್ಸಿ ಅಂತ ಹೇಳು. ಹೌದು, ಯಾರಿಗೆ ಹೇಳಿ ನಾನು? ಸಿಗ್ನಲ್ ಜಂಪ್ ಎಲ್ಲ ಏನು ಸಿಗ್ನಲ್ ಜಂಪ್ ಯಾವ್ದು ಇಲ್ಲ ಸರ್. ಕ್ಯಾಮರಾ ಚೆಕ್ ಮಾಡ್ಕೊಂಡು ಬಂದಿರೋದನ್ನ ಅಡ್ಡ ಹಾಕ್ಬಿಟ್ಟು ಲೈಟ್ ಅಂತ ಹಿಡಿದಿರೋದು ಅಷ್ಟೇ ನೀವು. ಸೊ ಇಷ್ಟೆಲ್ಲ ಆಯಿತು ಅಲ್ಲ ಗುರು. ನೋಡಿ, ಇವಾಗ ನನಗೆ ಇಷ್ಟೇ ವಿಸಿಬಿಲಿಟಿ ಇಷ್ಟ ಕಾಣಿಸ್ತಿದೆ. ಆಫ್ ಮಾಡಿದ್ರೆ ಏನಂದರೆ ಏನೂ ಕಾಣಿಸಲ್ಲ. ನೋಡಿ, ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಆನ್ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಾದರೂ ಕಾಣಿಸುತ್ತೆ. ಅಷ್ಟೆಲ್ಲ ಮಾತಾಡ್ತಾರಲ್ವಾ, ನಮ್ಮ ಇಂಡಿಯನ್ ರೋಡ್ ಹೆಂಗಿದೆ ನೀವು ನೋಡಿದ್ದೀರಾ? ಇಂಡಿಯಾದ ಬಿಡಿ, ಕರ್ನಾಟಕದಲ್ಲಿ ರೋಡ್ ಹೆಂಗಿದೆ ಗೊತ್ತಾ? ಬ್ಯಾಂಗ್ಳೂರಲ್ಲಿ 300 ಮೀಟ್ರ್ ಮುಂದೆ ಇರೋದು ಕೂಡ ಕಾಣಿಸಲ್ಲ ನನ್ನ ಗಾಡಿನಾಗ. ಅದು ಬೇರೆ ಹಳ್ಳ ಇರುತ್ತೆ, ಹೋಗಿ ಬಿದ್ದೋಗ್ಬೇಕಣ್ಣ ಹಳ್ಳದಲ್ಲಿ. ನಾನೇನೋ ಶೋಕಿಗೋಸ್ಕರ ಹಾಕಿಲ್ಲ ಗುರು. ನನಗೆ ವಿಸಿಬಿಲಿಟಿ ಬೇಕು. ನಾನು ತುಂಬ ಲಾಂಗ್ ರೈಡ್ಸ್ ನಾನು ನೈಟಲ್ಲೇ ಮಾಡೋದು, ಯಾಕಂದರೆ ಇಂಜಿನ್ ಕೂಲ್ ಆಗಿರಲಿ ಮತ್ತು ನೈಟಲ್ಲಿ ಚಳಿಯಾಗಿರುತ್ತೆ ಅಂದ್ಬಿಟ್ಟು. ನೈಟಲ್ಲಿ ಬೇಕಾಗಿರೋದೇ ಮೈನ್ ಲೈಟು. ನನ್ನ ಸ್ಟಾಕ್ ಲೈಟಲ್ಲಿ ಏನೂ ಬರೋಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋದೆ. ಏನಂದರೆ ಏನೂ ಕಾಣಿಸಲ್ಲ. ಒಂದು ರೋಡ್ ಪ್ರಾಪರಾಗಿ ಮಾಡಿ ಆವಾಗ ಅದೆಲ್ಲ ಹಾಕ್ಬಾರ್ದು ಅಂದರೆ ಅದೊಂದು ಓಕೆ ರೀಸನ್. ರೋಡ್ಸ್ ಕೂಡ ಪ್ರಾಪರಾಗಿಲ್ಲ, ನೈಟಲ್ಲಿ ವಿಸಿಬಿಲಿಟಿ ಇರಲ್ಲ ನನ್ನ ಗಾಡೀಲಿ. ನಾನು ಬಿದ್ದೋಗ್ಲಾ? ಯಾವುದೆಲ್ಲ ರೂಲ್ಸ್ ಇದು. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮನ್ನೇನಾದ್ರು ಇನ್ ಕೇಸ್ ಪೊಲೀಸರು ಯಾರಾದರೂ ಹಿಡ್ಕೊಂಡ್ರೆ, ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ ನೀವು ಏನಾದರೂ ಅಫೆನ್ಸ್ ಮಾಡಿದರೆ ಅವರು ಫೈನ್ ಆಗ್ಬೋದು ಅಷ್ಟೇ. ಅದಂದ್ಬಿಟ್ಟು ಡ್ರಂಕ್ ಆ್ಯಂಡ್ ಡ್ರೈವು ಅದೆಲ್ಲ ಏನಿರಲ್ಲ. ಏನಾದರೂ ಹೆಲ್ಮೆಟ್ಟು ಈ ಥರ ಅದೆಲ್ಲ ಏನಾದರೂ RC ಕಾರ್ಡ್ ಪ್ರೊವೈಡ್ ಮಾಡಿಲ್ಲ, ಆ ಥರ ಏನಾದರೂ ಅಫೆನ್ಸ್ ಇದ್ದರೆ ನೀವು ಫೈನ್ ಹಾಕ್ಸ್ಕೋಬೋದು ಗಾಡೀಲಿ. ಹೋಗ್ಬಿಟ್ಟು ನೀವು ಡೈರೆಕ್ಟಾಗೆ ವಿತಿನ್ 30 ಡೇಸಲ್ಲಿ ನೀವು ಎಲ್ಲಾದರೂ ನಿಯರ್ ಬೈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಪೇ ಮಾಡ್ಬೋದು. ಅದು ಬಿಟ್ಬಿಟ್ಟು ಇಮಿಡಿಯೇಟಾಗಿ ಪೇ ಮಾಡಬೇಕು ಅಂತ ರೂಲೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಒಂದು 8:45 ಆಯಿತು. ಇನ್ನೂ ನಮ್ಮ ಡೆಸ್ಟಿನೇಷನ್ಗೆ 132 ಕಿಲೋಮೀಟರ್ ತೋರಿಸ್ತಿದೆ. ಸೊ ಇಷ್ಟೊತ್ತು ನನ್ನ ಫ್ರೆಂಡ್ ಓಡಿಸ್ತಾ ಇದ್ದ. ಒಂದು ಬ್ರೇಕ್ ತೊಗೊಂಡು ಗಾಡಿ ಈಸ್ಕೊಂಡೆ. ಸೊ ನಾವು ಅಲ್ಲಿ ಒಂದು 11:30 ಹೋಗಿ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಅಂತ. ಅಲ್ಲಿ ನಂಗೆ ಗೊತ್ತಿರೋ ಫ್ರೆಂಡ್ ಇದ್ದಾರೆ, ರೂಮ್ ನೋಡ್ತೀನಿ ಅಂದಿದ್ದಾರೆ. ರೂಮ್ ನೋಡ್ಬಿಟ್ಟು ಲೊಕೇಶನ್ ಕಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೈಟೆಲ್ಲ ಸ್ಟೇ ಮಾಡಿ ಬೆಳಿಗ್ಗೆ ಎದ್ದು ಹೋಗ್ಬೇಕು ಪ್ಲೇಸಸ್ ನೋಡೋಕ್ಕೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಈ ಕಡೆ. ಆದರೆ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಗುರು. ಬ್ಯಾಂಗ್ಳೂರಲ್ಲಿ ಏನು ಚಳಿ ಗೊತ್ತಾ ಈ ಟೈಮಲ್ಲಿ. ಓಕೆ ಬನ್ನಿ, ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪ್ರೈಸ್ ಫೈನಲಿ ಹಾಸನಕ್ಕೆ ಬಂದ್ರಿ. ಸೊ ಹಾಸನಿಂದ ಇಲ್ಲೊಂದು ರೈಟ್ ತೊಗೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟಾಗಿ ವಿಲೇಜ್ ರೋಡ್ ಇರುತ್ತೆ. ಸೊ ಹಾಸನಿಂದ ಇಲ್ಲೊಂದು ರೈಟ್ ತೊಗೊಂಡ್ರೆ ಡೈರೆಕ್ಟ್ ಚಿಕ್ಕಮಂಗ್ಳೂರು. ನನ್ನ ಫ್ರೆಂಡ್ ಇದೆಲ್ಲ ರೂಮ್ ನೋಡಿ ಇಟ್ಟಿದ್ದಾನಂತೆ. ಸೊ ಅವ್ನು ಫೋನ್ ಪಿಕ್ ಮಾಡ್ತಿಲ್ಲ. ಬನ್ನಿ ಮೈನ್ ಸಿಟಿಗೆ ಹೋಗ್ಬಿಟ್ಟು ಅದಾದ್ಮೇಲೆ ನೋಡೋಣ ಬನ್ನಿ. ಬಸ್ಸಿನ ಯಾರೋ ಸ್ಕೂಟಿ ಅವನು ಲೆಫ್ಟಲ್ಲಿ ಬರ್ತಾವೆ ನೋಡಿ. ನಾನು ಓವರ್ಟೇಕ್ ಮಾಡಿದ್ರೆ ಮತ್ತೆ ಹಿಂದೆಯಿಂದ ಜೋರಾಗಿ ಹೋಗೋದು. ಅದೇನು ಶೋಕಿಗಳು ಮಾಡ್ತಾವೆ ನೋಡಿ ಹಂಗೆ. ನೋಡ್ರಿ ಮುಂದಕ್ಕೆ ಹೋಗ್ತೀನಾ, 75 ಇದ್ದೀನಿ. ನಾವು ನೋಡ್ಕೊಳ್ಳಿ ಓವರ್ಟೇಕ್ ಮಾಡ್ತಾನೆ. ನೋಡಿ ಓವರ್ಟೇಕ್ ಮಾಡ್ತಾನೆ. ಯಾಕೂರು ಬೇಕು ನನಗೆ ನನ್ನ ಜೊತೆ ರೇಸು. ನನಗೆ 3 ಗೇರ್ ಸಾಕು. ಏನು ಆಟಗಳು ಆಡ್ತಾವೆ ನೋಡಿ ಅವನು ಆ ಸ್ಕೂಟಿ ಐತೆ. ಆಯ್ತು ಬರಲಾ ಟಾಟಾ.
ಗೈಸ್ ಎವ್ರಿ ಚಳಿ ಆಗ್ತಾಯಿದೆ, ದೇವ್ರನ್ನ ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ನಡುಗ್ತಾ ಇದ್ದೀನಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಜಸ್ಟ್ 26 ಕಿಲೋಮೀಟ್ರ್ ಇದೆ ನಮ್ಮ ಸ್ಟೇಗೆ. ಸೊ ಏನಂದ್ರೆ ಮಾಡಿ ಹೊಟ್ಟೋಗ್ಬೇಕು. ನಾನು ಬೇರೆ ಜರ್ಕಿನ್ ತಂದಿಲ್ಲ ಇವತ್ತು, ಹುಡಿಯಲ್ಲೇ ಇದ್ದೀನಿ, ಆಗ್ತಾಯಿಲ್ಲ. ನಾನು ಜಸ್ಟ್ 26 ಕಿಲೋಮೀಟ್ರ್ ಇದೆ, ಟೈಮ್ ಬಂದ್ಬಿಟ್ಟು 10:20 ಆಗಿದೆ. ನಾನು ಅಷ್ಟು ಬೇಗ ಹೋಗ್ಬಿಟ್ಟು ರೂಮ್ ಸೇರ್ಕೊಳ್ಳೋಣ. ಗೈಸ್ ವೆಲ್ಕಮ್ ಟು ಚಿಕ್ಕಮಂಗ್ಳೂರು ಲ್ಯಾಂಡ್ ಆಫ್ ಕಾಫಿ. ಸೊ ಫೈನಲಿ ಚಿಕ್ಕಮಂಗ್ಳೂರು ಬಂದುಬಿಟ್ವಿ. ನಾನು ಉಳಿದಿರೋದು ಒಂದೇ ಕೆಲಸ, ರೂಮ್ ನೋಡೋದು, ಮಲಗೋದು. ಸಿಕ್ಕಾಪಟ್ಟೆ ಚಳಿ ಗುರು, 11 ಗಂಟೆ ಆಗೋಯ್ತು. ಓಕೆ ಬನ್ನಿ ರೂಮ್ ಕಡೆ ಹೋಗೋಣ. ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ ಆಯಿತು. ಸೊ ಫೈನಲಿ ರೂಮ್ ರೀಚ್ ಆಗಾಯಿತು. ಸೊ ರೂಮ್ ಅಷ್ಟಕ್ಕಷ್ಟೇ ಇದೆ, 600 ರುಪೀಸ್ಗೆ ಬರುತ್ತೆ. ಓಕೆ ನಮಗೆ ನಾವು ತುಂಬ ರೂಮ್ಸ್ ನೋಡಿದ್ರಿ, 1500 ಆಗಿ ಹೇಳ್ತಾಯಿದ್ರು. ಸೊ ಇದು ಬಂದ್ಬಿಟ್ಟು ನಮ್ಗೆ 600ಗೆ ಸಿಕ್ತು. ಸೊ ವರ್ತ್ ಇಟ್ ಅಂದ್ಕೊಳ್ಳಿ. ನೀವು ಫುಲ್ಲು ಸ್ಟ್ರೆಸ್ ಆಗಿಬಿಡಿ, ಹೆವಿ ಚಳಿ, ಮಲ್ಕೊಂಡು ಫುಲ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ.